ಅಲ್ಲಿ ಮುಖ್ಯಮಂತ್ರಿ ನಾನೇನು ಹೇಳಿದ್ದೇನೆ, ಎತ್ತಿನ ಹೊಳೆ ತರಬೇಡಿ ಅಂತ ಹೇಳಿಲ್ಲ, ವಿರೋಧ ಮಾಡಿಲ್ಲ. ಎತ್ತಿನ ಹೊಳೆ ಯೋಜನೆಯನ್ನು ವಿರೋಧ ಮಾಡಿಲ್ಲ. ನಾನು ಕೋಲಾರ ಜನತೆಗೆ ಟೋಪಿ ಹಾಕಬೇಡಿ ಅಂತ ಹೇಳಿದ್ದೇನೆ. ನಿನ್ನೆ ಅರಸೀಕೆರೆಯಲ್ಲಿ ಏನು ಹೇಳಿದ್ದಾರೆ, ಮೊನ್ನೆ ಭಾಷಣದಲ್ಲಿ ಅರಸೀಕೆರೆಗೆ ಇನ್ನೂ 2 ವರ್ಷ ಬೇಕಂತ ನೀರು ಕೊಡೋಕೆ ಅವರಿಗೆ. ನಿನ್ನೆ ಪತ್ರಿಕೆಯಲ್ಲಿ ನೋಡಿದೆ ನಾನು, ಅರಸೀಕೆರೆಗೆ ಇನ್ನು 2 ವರ್ಷ ತಗೊಂಡ ಮೇಲೆ ನಾನು ಜ್ಞಾಪಕ ಮಾಡ್ಕೊಡ್ತೀನಿ ನಿಮಗೆ. ಕಳೆದ ಒಂದು 2013-14 ಪಾರ್ಲಿಮೆಂಟ್ ಚುನಾವಣೆ ಟೈಮ್ನಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಅಲ್ವೇ ಫೌಂಡೇಶನ್ ಹಾಕಿದ್ದು. 2014 ಒಂದು 10 ವರ್ಷ ಆಯ್ತಲ್ವಾ. ಚಿಕ್ಕಬಳ್ಳಾಪುರದಲ್ಲಿ ಅವತ್ತು ಏನು ಹೇಳಿದ್ರು ಮುಖ್ಯಮಂತ್ರಿಗಳು, ಕೋಲಾರ ಚಿಕ್ಕಬಳ್ಳಾಪುರ ಜನತೆಗೆ ಎಷ್ಟು ವರ್ಷದಲ್ಲಿ ನೀರು ಕೊಡ್ತೀವಿ ಅಂದರು? 2 ವರ್ಷದಲ್ಲಿ ನೀರು ಕೊಡ್ತೀವಿ ಅಂದ್ರಲ್ವೇ. ಈಗ 10 ವರ್ಷ ಆಯಿತು. ಈಗ ಹೇಳ್ತವ್ರು ಅರಸೀಕೆರೆಗೆ ಇನ್ನೂ 2 ವರ್ಷ ಬೇಕಂತೆ ಎತ್ತಿನೊಳ್ಳೆ ನೀರು ಕೊಡೋದಕ್ಕೆ. ಇದನ್ನು ನಾನು ಚರ್ಚೆ ಮಾಡ್ತಾ ಇರೋದು. ನೀರು ಕೊಡಬೇಡಿ ಅಂತ ಹೇಳಿಲ್ಲ. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಹೌದು ನೀರು ಬೇಕು, ಕೊಳಚೆ ನೀರಲ್ಲ, ಪರಿಶುದ್ಧವಾದಂಥ ನೀರು. ನನ್ನ ರೈತರು ಇಲ್ಲೇನು ಶ್ರಮಪಟ್ಟು ಜೀವನ ಮಾಡ್ತಾರೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ. ಆ ಶ್ರಮಪಟ್ಟು ಜೀವನ ಮಾಡ್ತಕ್ಕಂಥ ಆ ಕೃಷಿಕ ರೈತ ಕುಟುಂಬಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ಪರಿಶುದ್ಧವಾದಂಥ ನೀರು ಕೊಡಿ ಅಂತಕ್ಕಂಥದ್ದು ನನ್ನ ಯೋಜನೆ. ಎತ್ತಿನ ಒಳಗೆ ಯಾರಪ್ಪ ತೀರ್ಮಾನ ತಗೊಂಡವರು? ಮೊನ್ನೆ ಬಂದು ಫೌಂಡೇಶನ್ ಹಾಕೋರಲ್ಲ. ಎತ್ತಿನ ಒಳಗೆ ಫೌಂಡೇಶನ್ ಹಾಕೋದಕ್ಕೆ ಅವತ್ತು ಕ್ಯಾಬಿನೆಟ್ ತೀರ್ಮಾನ ಕೊಟ್ಟರು ಯಾರು? ಬಜೆಟಲ್ಲಿ ದುಡ್ಡಿಟ್ಟಿದ್ದಾರೆ ಯಾರು? ಇದ್ದಿದ್ದು 17 ತಿಂಗಳು. ಅವತ್ತು ಎತ್ತಿನ ಇದು ನಮ್ಮ ಇದು ಎರಗೋಳು ಪ್ರಾಜೆಕ್ಟ್ ಯಾರು ದುಡ್ಡು ಕೊಟ್ಟವರು? ಎರಗೋಳು ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಕೊಟ್ಟಾರೆ ಕ್ಯಾಬಿನೆಟ್ನಲ್ಲಿ. ಇವತ್ತು ನಮ್ಮ ಮುಳಬಾಗಿಲಿನ ಶ್ರೀನಿವಾಸ್ ಇಲ್ಲ ಇವತ್ತು ನಮ್ಮ ಜೊತೆಯಲ್ಲಿ. ಅವ್ರ ಹೋರಾಟ ಇದೆ ಇವತ್ತು ಎರಗೋಳು ಪ್ರಾಜೆಕ್ಟ್ ತರೋದಕ್ಕೆ. 50 ಕೋಟಿ ದುಡ್ಡಿಟ್ಟೆ ಬಡ್ಜೆಟ್ನಲ್ಲಿ. ಅವತ್ತು ಎರಗೋಳಿಗೆ ಇವತ್ತು ಫೌಂಡೇಶನ್ ಬಂದವರಿಗೆ ಅಂತದ್ದು ಟೇಪ್ ಕಟ್ ಮಾಡೋಕ್ಕೆ ಎರಗೋಳನ್ನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಕುಮಾರಸ್ವಾಮಿ. ಇದನ್ನು ಅರ್ಥ ಮಾಡ್ಕೋಬೇಕಷ್ಟೆ.